ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಧ್ಯಾನ ಪ್ರಕ್ರಿಯಾ ಸಂಧಿಯ ಅಧಿಕ ಮಾಸದಲ್ಲಿ ದಿನನಿತ್ಯ ಒಂದು ಸಂಧಿಯ ಸಾರವನ್ನು ಹೇಳ್ಕೊಂಡು ಹೋದ್ವಿ. ಆವಾಗ ಧ್ಯಾನ ಪ್ರಕ್ರಿಯಾ ಸಂಧಿಯ ಸಾರವನ್ನು ನಿಲ್ಲಿಸಿದ್ದೆ. ಇವಾಗ ಅದನ್ನೇ ಕಂಟಿನ್ಯೂ ಮಾಡೋಣ. ಇಲ್ಲಿ ಭಾಳ ವಿಸ್ತಾರವಾಗಿ ಹೇಳಿದ್ರು ನಾನು ಎಲ್ಲ ವಿಷಯವನ್ನು ಕವರ್ ಮಾಡ್ತಾಯಿದ್ದೀನಿ. ಈಗ ನಮಗೆ 18ನೇ ನೋಡಿ. ಖೇಚರರು ಭೂಚರರು ವಾರಿ ನಿಶಾಚರರು ಇದ್ದು ಅವರ ಕರ್ಮಗಳನ್ನು ಆಚರಿಸುವನು ಘನ ಮಹಿಮ ಪರಮನು ಅಲ್ಪನೋಪಾದಿ. ಖೇಚರರು ಅಂದರೆ ದೇವತೆಗಳು ನಮ್ಮ ಊರ್ಧ್ವ ಲೋಕದಲ್ಲಿ ಇರ್ತಾರೆ. ಭೂಚರರು ಅಂತಂದರೆ ಮಾನವರು. ಅಲ್ಲಿ ವಾರಿ ಅಂತಾರೆ ಜಲಚರ. ನಿಶಾಚರ ಅಂತ ದೈತ್ಯರು ರಾಕ್ಷಸರು. ಅವರು ರಾತ್ರಿಯಲ್ಲಿ ಅವ್ರ ಬಲ ಜಾಸ್ತಿ ಇರ್ತದೆ. ಅವಾಗ ಅವ್ರದ್ದು ಕಾರ್ಯಗಳು ಹೆಚ್ಚಾಗ್ತಾ ಇರ್ತದೆ. ಒಳಗಿದ್ದು ನಿಶಾಚರ ಇದ್ದು ಅವರ ಕರ್ಮಗಳನ್ನು ಅದು ಇವೆಲ್ಲ ಬೇರೆ ಬೇರೆ ರೀತಿಯಂಥ ಜೀವರಾಶಿಗಳು ಅವರೊಳಗೆ ಅಂತರ್ಯಾಮಿಯಾಗಿ ಬೇರೆ ಬೇರೆ ರೀತಿಯಾದಂಥದ್ದು ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ. ಕರ್ಮಗಳನ್ನು ಆಚರಿಸುವನು. ಅದೇನು ಅವನೇ ಕರ್ಮ ಮಾಡ್ತಾನೆ, ಅವನೇ ಆಚರಣೆ ಮಾಡ್ತಾನೆ ಅಂತಂದರೆ ಒಂದು ರೀತಿಯಿಂದ ಹೌದು, ಅಂದರೆ ಅವನು ಮಾಡಿಸ್ತಾನೆ ಅಂತ. ಸೊ ಆದರೆ ಆ ಕರ್ಮದ ಫಲವನ್ನು ಜೀವರಾಶಿಗೆ ಕೊಡ್ತಾನೆ. ಅದಕ್ಕೆ ಎಲ್ಲ ಇದು ಬೇರೆ ಬೇರೆ ರೀತಿಯ ಜೀವರಾಶಿಗಳು. ಯಾಕಂದರೆ ಅವ್ರದ್ದು ಅವಸ್ಥೆ ಬೇರೆ, ಅವ್ರ ಜ್ಞಾನ ಬೇರೆ, ಅವರ ಕರ್ಮಗಳನ್ನು ಬೇರೆ. ಅವರವರ ಕರ್ಮಾನುಸಾರವಾಗಿ ಅವರು ಎಲ್ಲರೊಳಗೂ ವ್ಯಾಪ್ತನಾಗಿ ಪರಮಾತ್ಮ ಘನ ಮಹಿಮ ಅಂದರೆ ಶ್ರೇಷ್ಠವಾದಂಥ ಮಹಿಮ ಇದ್ದಂಥದ್ದು ಭಗವಂತ. ಅವನು ಹಾಗೆ ನಮಗೆ ಅವನ ಬಗ್ಗೆ ತಿಳ್ಕೊಳ್ಳೋ ಸಾಧ್ಯ ಇಲ್ಲ. ಶಾಸ್ತ್ರ ಜ್ಞಾನದಿಂದ ಮಾತ್ರ ಅವನು ನಮಗೆ ಅವನ ಮಹಿಮೆ ಸ್ವಲ್ಪರ ಮಟ್ಟಿಗೆ ಗೊತ್ತಾಗ್ತದೆ, ಜಾಸ್ತಿ ಗೊತ್ತಾಗೋದಿಲ್ಲ. ಆದರೂ ಶಾಸ್ತ್ರದ ಅಧ್ಯಯನ ಮಾಡಿದರೆ ಮಾತ್ರ ನಮಗೆ ಅವನು ಕಾಣಿಸ್ತಾನೆ ಅಂತಂದ್ರೇನು ಅವನ ಮಹಿಮೆ ಗೊತ್ತಾಗೋದಿಲ್ಲ ಅಂತ. ಪರಮ ಅಲ್ಪನೋಪಾದಿ ಗೋಚರಿಸನು ಅಂದರೆ ಅಲ್ಪನಂತೆ. ಅಂದರೆ ಇಷ್ಟು ಶ್ರೇಷ್ಠ ಮಹಿಮೆ ಇದ್ದಂತಹ ಭಗವಂತ ಈ ಅಲ್ಪರಂತೆ ಅವನು ಬಿಹೇವ್ ಮಾಡ್ತಾನೆ. ಯಾಕಂದರೆ ಬೇರೆ ಬೇರೆ ಜೀವರಾಶಿಗಳು ಅವರವ್ರ ಕರ್ಮಾನುಸಾರವಾಗಿ ಸ್ವಭಾವಾನುಸಾರವಾಗಿ ಅವರು ಪ್ರಕಟ ಮಾಡ್ತಾನೆ. ಅಲ್ಲಿ ತನ್ನ ಆ ಗಣಗಳನ್ನು ತನ್ನ ರೂಪದಿಂದ ಪ್ರಕಟ ಮಾಡ್ತಾನೆ. ಅದರಿಂದ ಅವನು ಅಲ್ಪನೋಪಾದಿ ಅಂದರೆ ಅಲ್ಪರಂತೆ ಅವನು ಬಿಹೇವ್ ಮಾಡ್ತಾನೆ. ಅಲ್ಪರಂತೆ ಅವನು ಕರ್ಮಗಳು ಮಾಡ್ತಾನೆ. ಅಂದರೆ ಕರ್ಮಗಳು ಮಾಡ್ತಾನೆ ಅಂದರೆ ಮಾಡಿಸ್ತಾನೆ ಅಂತ. ನಮ್ಮ ಜೀವರಾಶಿ ಮಾಡಿಸ್ತಾನೆ. ಗೋಚರಿಸನು ಅಂದರೆ ಕಾಣಿಸೋದಿಲ್ಲ. ಅವನ ಕ್ರಿಯೆಗಳನ್ನು ನೋಡಬೇಕು, ಅಷ್ಟೇ ಅಲ್ಲಿ ಇದ್ದಾನೆ ಭಗವಂತ. ಅಥವಾ ಶಾಸ್ತ್ರ ಶ್ರವಣದಿಂದ ಅವನು ನಮಗೆ ಸಿಗ್ತಾರೆ ಅಷ್ಟೇ ವಿನಃ ಬೇರೆ ರೀತಿಯಿಂದ ಸಿಗೋದಿಲ್ಲ ಅಂತ. ಗೋಚರಿಸನು ಕಾಣಿಸೋದಿಲ್ಲ. ಬಹು ಪ್ರಕಾರ ಆಲೋಚನೆ ಮಾಡಿದರು. ಬಹು ಪ್ರಕಾರ ಅಂತಂದರೆ ಬೇರೆ ಬೇರೆ ರೀತಿಯ ಅಂದರೆ ಈ ಶ್ರವಣ ಅದು ಶ್ರವಣ, ಆ ಗ್ರಂಥ ಈ ಗ್ರಂಥ ಎಲ್ಲ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಆಲೋಚನೆ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡೋದಲ್ಲ. ಈ ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಅದರ ದ್ವಾರ ಚಿಂತನೆ ಮಾಡೋದೇ ಅಂತ ಅದು ಆಲೋಚನೆ ಮಾಡಿದರು. ಮನಸ್ಸಿಗೆ ಕೀಚಕಾರಿ ಪ್ರಿಯ. ಕೀಚನ ವಧ ಮಾಡಿದಂಥ ಭಗವಂತ ಅವನಿಗೆ ಭಗವಂತನಿಗೆ ಇವನು ಪ್ರೀತಿ. ಭೀಮನ ಮೇಲೆ ಭಗವಂತನಿಗೆ ವಿಶೇಷವಾದಂಥ ಪ್ರೀತಿ. ಯಾಕಂದ್ರೆ ಅವನು ಜ್ಞಾನಿ, ವಾಯುದೇವರ ಅವತಾರ. ಜ್ಞಾನಿ ಇರ್ತಾನೆ, ಮತ್ತು ಯಾರು ದುಷ್ಟರ ಸಂಹಾರವನ್ನು ಮಾಡ್ತಾನೆ. ಜ್ಞಾನವೂ ಅನ್ನಷ್ಟೇ, ಜ್ಞಾನ ಬಲ ಎರಡೂ ಪ್ರಕಟ ಮಾಡ್ತಾನೆ. ಈ ವಾಯುದೇವರಾಗಲಿ ಭಗವಂತ ಆಗಲಿ ಆ ಜೀವರಾಶಿ ಯೋಗ್ಯತಾನುಸಾರವಾಗಿ ಅಂತರ್ಯಾಮಿಯಾಗಿ ಕೆಲಸ ಮಾಡ್ತಾರೆ. ಸಪ್ರೇಟಾಗಿ ಮಾಡಿದರೆ ಅವ್ರು ತಮ್ಮ ಆ ಸಿಚುವೇಷನ್ದಲ್ಲಿ ಎಷ್ಟು ಜ್ಞಾನ ಬಲ ಪ್ರಕಟ ಮಾಡೋಕ್ಕೋ ಅಷ್ಟೇ ಮಾಡ್ತಾರೆ. ಈಗ ನಮ್ಮ ಹತ್ರ ಇವಾಗ 1000 ರೂಪಾಯಿ ಇರ್ತದೆ. ಎಲ್ಲನೂ ನಾವು ಒಂದೇನು ಖರೀದಿ ಎಲ್ಲನೂ 1000 ರೂಪಾಯಿ ಖರ್ಚು ಮಾಡೋದಿಲ್ಲ. ಎಷ್ಟು ಆ ಟೈಮಲ್ಲಿ ಏನು ಖರೀದಿ ಮಾಡ್ತೀವೋ ಅಷ್ಟನ್ನೇ ಕೊಡ್ತೀವಿ. ಅದೇ ರೀತಿಯಾಗಿ ಇವರು ವಾಯುದೇವರಾಗಲಿ ಮತ್ತು ಭಗವಂತ ಆಗಲಿ ಆ ಕರ್ಮಕ್ಕೋಸ್ಕರ ಆ ಕಾರ್ಯಕ್ಕೋಸ್ಕರ ಎಷ್ಟು ಜ್ಞಾನ ಬಲವನ್ನು ಪ್ರಕಟ ಮಾಡಬೇಕು ಅಷ್ಟೇ ಮಾಡ್ತಾನೆ ಅಂತ. ಮನಸ್ಸಿಗೆ ಕೀಚಕಾರಿ ಪ್ರಿಯ ಕವಿ ಜನಗೇಯ ಮಹಾರಾಯ ಅಂದರೆ ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳಿಂದ ಸ್ತುತಿಸಲ್ಪಡುವವನು ಮಹಾರಾಯ ಅಂತಾರೆ. ಸರ್ವಶ್ರೇಷ್ಠನಾಗಿ ಇದ್ದಾನೆ ಭಗವಂತ. ಸೊ ಇಲ್ಲಿ ಇಷ್ಟು ಎಲ್ಲ ಜೀವರಾಶಿ ಒಳಗಡೆ ಅಂತರ್ಯಾಮಿಯಾಗಿ ಭಗವಂತ ಕಾರ್ಯಗಳನ್ನು ಮಾಡ್ತಾನೆ ಅಂತ. ಇನ್ನು ಇದೇ ವಿಷಯವನ್ನು ಮುಂದಿನ ನುಡಿಯಲ್ಲಿ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನಗೆ ಬೇರೆ ಬೇರೆ ತಮ್ಮಯ ಪೆಸಗಂಪೆ.
ಒಂದೇ ದೇಹಗಳಿದ್ದು ನಿಂದೆ ಅನಿಂದ್ಯ ಕರ್ಮವು ಮಾಡಿಸಿ ಇಂದ್ರಿಯಸು ಸರ್ವ ಜೀವಗಳು ಈಶನೆನಿಸುವನು. ಅಂದರೆ ಈಗ ತಂದೆ ಮಗ ಇಬ್ಬರೂ ಸಂಧ್ಯಾ ವಂದನೆ ಮಾಡ್ತಾರೆ. ಮಾಡುವಾಗ ತಮ್ಮದು ಗೋತ್ರ ಪ್ರವರ ಒಂದೇ ಹೇಳ್ತಾರೆ, ಆದರೆ ಆಮೇಲೆ ಕೊನೆಗೆ ತಮ್ಮ ಹೆಸರುವನ್ನು ಬೇರೆ ಬೇರೆ ಹೇಳ್ತಾರೆ. ಅದೇ ರೀತಿಯಾಗಿ ಭಗವಂತ ಎಲ್ಲ ಜೀವರಾಶಿಗಳಿಗೂ ಇದ್ದು ನಿಂದ್ಯ ಅನಿಂದ್ಯ ಅನ್ನೋ ಕೆಟ್ಟ ಕರ್ಮಗಳನ್ನು ಮತ್ತು ಒಳ್ಳೆಯ ಕರ್ಮಗಳನ್ನು ಎರಡೂ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಂತ. ಇಂದಿರೇಶನು ಸರ್ವ ಜೀವರೊಳೆ ಈಶ ಎನಿಸುವನು. ಇಲ್ಲಿ ಎಲ್ಲ ಜೀವರಾಶಿಗಳಿಗೂ ವ್ಯಾಪ್ತನಾಗಿ ಅಲ್ಲಿ ಕೆಟ್ಟ ಕರ್ಮಗಳನ್ನು ಒಳ್ಳೆಯ ಕರ್ಮ ಎರಡೂ ಕರ್ಮಗಳನ್ನು ಮಾಡಿಸ್ತಾರೆ. ಆ ಜೀವರಾಶಿ ಸ್ವಭಾವ ಕರ್ಮಾನುಸಾರವಾಗಿ ಮತ್ತು ಅಲ್ಲಿ ಆ ಟೈಮಲ್ಲಿದ್ದಂಥ ಸಿಚುವೇಶನ್ ಪ್ರಕಾರ ಕರ್ಮಗಳನ್ನು ಭಗವಂತ ಮಾಡಿಸ್ತಾನೆ ಅಂತಂದ್ರೆ ಒಳಗೆ ಅವನ ಪ್ರೇರಣೆ ಕೊಡೋನು ಅವನೇ. ಅವನು ಕೈ ಎತ್ತಿದರೆ ನಾವು ಕೈ ಎತ್ತೀವಿ. ಯಾಕಂದರೆ ವಿರಾಟ್ ರೂಪದಿಂದ ನಮ್ಮ ಶರೀರ ಒಳಗೆ ಪೂರ್ತಿ ವ್ಯಾಪ್ತನಾಗಿದ್ದಾನೆ. ಅವನು ಕಾರ್ಯ ಮಾಡಿದರೆ ಮಾತ್ರ ಮಾಡಿಸ್ಲಿಕ್ಕೆ ನಾವು ಮಾಡಿದ್ರೆ ಸಾಧ್ಯ ಆಗೋದಿಲ್ಲ ಅಂತ. ಅದಕ್ಕೆ ಪ್ರತಿಯೊಂದು ಕಡೆಯೂ ಮಾಡಿಸಿ ನುಡಿಸ್ತಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು 20ನೇ ನುಡಿಯಲ್ಲಿ ಕಿಟ್ಟಗಟ್ಟಿದ ಲೋಹ ಪಾವಕ ಸುಟ್ಟು ವಿಂಗಡ ಮಾಡುವಂತೆ, ಅಂದರೆ ಇಲ್ಲಿ ಅದು ಒಂದು ಜಂಗ್ ಹತ್ತಿದಂಥ ಒಂದು ಪದಾರ್ಥ, ಕಬ್ಬಿಣದ ಪದಾರ್ಥ, ಅದನ್ನು ಬೆಂಕಿಯಲ್ಲಿ ಹಾಕಿದರೆ ಶುದ್ಧ ಆಗ್ತದೆ, ಅದು ಸುಟ್ಟು ಹೋಗ್ತದೆ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ, ಘರಟ್ಟ ವ್ರೀಹೊಳ 20 ಅಂಡುಲು ಕಡಿಮೆ ಇದೆ ಅಂತೆ. ಆಮೇಲೆ ಒಂದು ಅಕ್ಕಿ ಭತ್ತಕ್ಕೆ ಸಿಪ್ಪೆ ಇರ್ತದೆ, ಕವಚ ಇರ್ತದೆ, ಅದನ್ನು ಕುಟ್ಟಿದರೆ ಸೆಪ್ರೇಟ್ ಆಗ್ತದೆ. ಸೊ ಇದು ಎಲ್ಲ ಅದಕ್ಕೆ ಈಗ ಜಂಗ್ ಹತ್ತಿದ ಒಂದು ದೋಷ. ಆಮೇಲೆ ಇದು ಮೇಲೆ ಸಿಪ್ಪಿದ್ದು ದೋಷ, ಯಾಕಂದರೆ ಸಿಪ್ಪಿದ್ರೆ ನಮ್ಮ ತಿನ್ನೋಕ್ಕಾಗೋದಿಲ್ಲ. ಆದರೆ ಅದನ್ನು ಕಡೆಗಡೆ ಇದು ಕುಟ್ಟಿದ ಹೊರಗೆ ತೆಗಿತಾರೆ, ಅದನ್ನು ಇಲ್ಲಿ ಸುಟ್ಟು ತೆಗಿತಾರೆ. ಅದೇ ರೀತಿಯಾಗಿ ನಾವು ವಿಠ್ಠಲ ಎಂದ ಒಮ್ಮೆ ಮೈ ಮರೆದು ಅಟ್ಟಹಾಸದಿ ಕರೆಯೇ ಅಂತ ಹೇಳ್ತಾರೆ. ಅಟ್ಟಹಾಸ ಅಂದರೆ ಮೈ ಮರೆತು ಬಿಟ್ಟು ಒಳ್ಳೆ ಪ್ರೀತಿಯಿಂದ ಒಂದು ಶರಣಾಗತ ಭಾವನೆಯಿಂದ ಭಗವಂತನೇ ವಿಠ್ಠಲ ಅಂತ ಒಮ್ಮೆ ಕರೆದರೆ, ಅವನು ಕರೆದ್ರೆ ದುರಿತಗಳು ಅಟ್ಟು ಬಿಡಿಸುವನು. ಅಟ್ಟುಳಿಯ ಅಂದರೆ ಅದು ಬಿಡ್ತಾನೆ. ನಮ್ಮ ದುರಿತಗಳನ್ನು, ಕಷ್ಟಗಳನ್ನು, ನಮ್ಮ ಪಾಪಗಳನ್ನು ಬಿಡ್ತಾನೆ, ಅಂದರೆ ತೆಗೆದು ಹಾಕಿಬಿಡ್ತಾನೆ. ಉಳಿಯ ಅಂತ ಹೇಳಿ ಅಂದರೆ ಉಳಿಸುವುದಿಲ್ಲ. ಬಿಡಿಸಿ ಅವನ ತನ್ನೊಳಗಿಟ್ಟು ಸಲಹುವನು. ಅಂದರೆ ಇದೆಲ್ಲ ಪಾಪಕರ್ಮವನ್ನು ಬಿಡಿಸಿಬಿಟ್ಟು ತನ್ನೊಳಗಡೆ ಉಟ್ಕೋತಾನೆ. ತನ್ನೊಳಗಡೆ ಅಂತಂದ್ರೇನು, ತನ್ನ ಸಾಯುಜ್ಯ ದೇವತೆಗಳಿಗೆ ಸಾಯುಜ್ಯ ಮೋಕ್ಷ. ಇನ್ನು ನಮ್ಮ ಎಲ್ಲ ಬೇರೆ ಬೇರೆ ಜೀವರಾಶಿಗಳಿಗೆ ಬೇರೆ ರೀತಿಯಾದಂಥದ್ದು ಮೋಕ್ಷ ಇರ್ತದೆ. ಮೋಕ್ಷದಲ್ಲಿ ಕೂಡ ನಾಲ್ಕು ಥರ ಅಂತ ಹೇಳಿದ್ದೀವಿ: ಸಾರೂಪ್ಯ, ಸಾಯುಜ್ಯ, ಸಾಮೀಪ್ಯ, ಸಾಲೋಕ್ಯ, ಇದು ಹೇಳಿದ್ದಾರೆ. ಆಮೇಲೆ ಅದೇ ರೀತಿಯಾಗಿ ಇದು ಬೇರೆ ಬೇರೆ ರೀತಿಯಾದಂಥ ಇದು 4 ವೆರೈಟಿ ಆದಂಥ ಮೋಕ್ಷ ಹೇಗಿರ್ತದೆ ತುಂಬ ಸಲ ಹೇಳಿದ್ದೀನಿ. ಸೊ ಅದಕ್ಕೆ ನಮಗೆ ಮೋಕ್ಷವನ್ನು ಕೊಡ್ತಾನೆ, ಸಲಹುವನು ಅಂತಂದರೆ ತನ್ನೊಳಗಿಟ್ಟು ಸಾಯುಜ್ಯ ಮೋಕ್ಷ ದೇವತೆಗಳಿಗೆ, ನಮಗೆಲ್ಲ ಬೇರೆ ರೀತಿಯಂಥ ಮೋಕ್ಷ ಅಂತೂ ನಮಗೆ ಮೋಕ್ಷ ಕೊಟ್ಟು ಸಲಹುವನು, ಅಲ್ಲಿ ಕೂಡ ನಮಗೆ ರಕ್ಷಣೆ ಮಾಡ್ತಾನೆ. ಇಲ್ಲಿ ಕೂಡ ನಮಗೆ ಮೋಕ್ಷಕ್ಕೆ ಅಡ್ಡಿ ಬರುವಂತಹದ್ದು ವಿಘ್ನಗಳನ್ನು ಪರಿಹಾರ ಮಾಡಿ 2 ಉದಾಹರಣೆ ಕೊಟ್ಟಿದ್ದಾರೆ. ಅದೇ ದೋಷ ಇದ್ದದ್ದನ್ನು ಸುಟ್ಟು ಹಾಕ್ತದೆ, ಇದು ಕಬ್ಬಿಣದ್ದು. ಆಮೇಲೆ ಇದು ಭತ್ತದ್ದು, ಅದು ಸಿಪ್ಪಿಯನ್ನು ಕುಟ್ಟಿ ತೆಗೆದು ಹಾಕಿಬಿಡ್ತದೆ. ಹಾಗೆ ನಮಗೆ ಸುಟ್ಟಾಗಲಿ ಕುಟ್ಟಿ ಆಗಲಿ ನಮ್ಮ ದೋಷ ಲಿಂಗದೇಹ ಮೊದಲ ದೋಷ ಏನಿದೆಯೋ ಅದನ್ನು ತೆಗೆದು ಹಾಕಿಬಿಡ್ತಾನೆ. ಆಮೇಲೆ ತನ್ನೊಳಗೆ ಇಟ್ಕೊಂಡ್ಬಿಡ್ತಾನೆ. ಆಮೇಲೆ ನಮಗೆ ರಕ್ಷಣೆ ಮಾಡ್ತಾನೆ. ಇಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ, ಐಹಿಕದಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ, ಆಮೇಲೆ ನಿಮ್ಮ ಮೋಕ್ಷದಲ್ಲಿ ಕೂಡ ರಕ್ಷಣೆ ಮಾಡ್ತಾನೆ ಅಂತ. ಇನ್ನು ಮೋಕ್ಷ ಸಿಕ್ಕ ಮೇಲೆ ಅಲ್ಲಿ ರಕ್ಷಣೆ ಮಾಡುವಂಥದ್ದು ಏನಿದೆ ಅಂತ ಅನ್ನಿಸ್ತದೆ. ಆದರೆ ನಮ್ಮ ಸ್ವರೂಪ ದೇಹದಲ್ಲಿ ಕೂಡ ಭಗವಂತ ವಿರಾಟ್ ರೂಪದಿಂದ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ಕೂಡ ಅವನು ನಮ್ಮ ಕರ್ಮಾನುಸಾರವಾಗಿ, ನಮ್ಮ ಸ್ವಭಾವಾನುಸಾರವಾಗಿ ನಮಗೆ ಸಿಗಬೇಕು ಅದನ್ನು ಅವನು ಕೊಡ್ತಾನೆ ಅಂತ. ಅದಕ್ಕೆ ಅಲ್ಲಿ ಈ ರೀತಿಯಾಗಿ ನಮಗೆ ರಕ್ಷಣೆ ಮಾಡ್ತಾನೆ ಅಂತ ಇಲ್ಲಿ ಹೇಳ್ಕೊಳ್ತಾ ಇದ್ದಾರೆ. ಇನ್ನು 21ನೇ ನೋಡಿ, ಜಲಧಿಯೊಳು ಸ್ವೇಚ್ಛಾನುಸಾರದಿ ಜಲಚರ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷಪಡಿಸುವಂತೆ ಸಂಚರಿಸುವಂತೆ. ಅಂದರೆ ಇಲ್ಲಿ ಜಲಚರ ಪ್ರಾಣಿಗಳಲ್ಲದೆ ಒಳಗೆ ನೀರೊಳಗಡೆ ವ್ಯಾಪ್ತನಾಗಿ ಸಂಚಾರ ಮಾಡ್ತಾರೆ, ಸುಖವಾಗಿ ಇರ್ತಾರೆ. ಸಂಚರಿಸುವಂತೆ ಸಂಚಾರ ಮಾಡ್ತಾರೆ, ಸುಖವಾಗಿರ್ತಾರೆ, ಸುಖವನ್ನು ಪಡಿತಾರೆ. ಅದೇ ರೀತಿಯಾಗಿ ನಳಿನನ ಭವನೊಳ ಅಬ್ಜ ಭವ
ಅಂದರೆ ಇಲ್ಲಿ ಕಮಲವೇ ಅವನ ಹೊಕ್ಕಳೆ ಆದಂಥದ್ದು ಭಗವಂತ. ಅಲ್ಲಿ 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 ಅಂತಂದರೆ ಬ್ರಹ್ಮದೇವರು ಮುಪ್ಪೊಳಗೆ ಅಂದರೆ 3 ಕಣ್ಣಿದ್ದಂಥ 3 ಪಟ್ಟಣವನ್ನು ಸುಟ್ಟು ಹಾಕಿದಂಥದ್ದು ರುದ್ರದೇವರು. ಅದೇ ಕಾಶಿ ಕ್ಷೇತ್ರಕ್ಕೆ ಇದು ವಾಸನ ಆದಂಥದ್ದು. ಅದಕ್ಕೆ ಬಹಳ ದೊಡ್ಡದಂಥ ಸ್ಟೋರಿ ಇದೆ. ಅದಕ್ಕೆ ಮೈ ತುಂಬೆಲ್ಲ ಕಣ್ಣಾಗಿರ್ತದೆ. ಇಂದ್ರನಿಗೆ ಅಪರಾಧ ಮಾಡಿರ್ತಾನೆ, ಮೈ ತುಂಬ ಕಣ್ಣಾಗಿರ್ತದೆ. ಆಮೇಲೆ ಪಶ್ಚಾತ್ತಾಪ ಮಾಡೋರು ಮಾಡ್ಕೊಂಡ್ಬಿಟ್ಟು ಅದು ಒಂದು ಪರಿಹಾರವನ್ನು ಮಾಡ್ಕೋತಾನೆ ಇಂದ್ರ. ಹೀಗೆ ಮೊದಲಾದ ಹಲವು ಜೀವರ ಗಣವು ಅಂದರೆ ಬೇರೆ ಬೇರೆ ರೀತಿಯಾದಂಥ ಜೀವರಾಶಿಗಳಲ್ಲಿ ಗಣ ಅಂತ ಸಮುದಾಯ ವರ್ತಿಸುವುದು ನಿತ್ಯದಲ್ಲಿ. ಅಂದರೆ ಇಲ್ಲೇ ಆಯಾ ಜೀವರಾಶಿಯ ಕರ್ಮಾನುಸಾರವಾಗಿ ಸ್ವಭಾವಾನುಸಾರವಾಗಿ ಅಲ್ಲಿ ವರ್ತನೆ ಮಾಡ್ತಾನೆ ಅಂತಂದರೆ ಮಾಡಿಸ್ತಾನೆ. ಎಲ್ಲ ಕರ್ಮಗಳನ್ನು ಮಾಡಿಸ್ತಾನೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು 22ನೇ ನೋಡಿ, ಇದು ಸುಲಭವಾದಂಥದ್ದು ಇದು. ಅದಕ್ಕೆ ಹೀಗಾಗಿ ವಿಷಯಗಳನ್ನು ಬಹಳ ವಿಸ್ತಾರ ಮಾಡ್ತಾ ಇಲ್ಲ, ವಿಷಯವನ್ನು ಮಾತ್ರ ಎಲ್ಲ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ 22ನೇ ನುಡಿಯಲ್ಲಿ ವಾಸುದೇವನು ಒಳ ಹೊರಗೆ ಆಭಾಸಕನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪ ತನ್ನಾಮದಲ್ಲಿ ಸರ್ವತ್ರ. ಇಲ್ಲಿ ವಾಸುದೇವ ಅಂತಾರೆ ಮುಕ್ತಿ ಪದಾರ್ಥ, ಮೋಕ್ಷವನ್ನು ಕೊಡುವಂಥ ರೂಪ. ಭಗವಂತನ ಅನಂತ ರೂಪಗಳು, ಒಂದೊಂದು ರೂಪದಲ್ಲಿ ಒಂದೊಂದು ಕೆಲಸಗಳನ್ನು ಮಾಡ್ತಾನೆ ಭಗವಂತ. ಇಂಥ ಭಗವಂತ ಒಳ ಹೊರಗೆ ಅಂದರೆ ಒಳಗೆ ಹೊರಗೆ ಇದ್ದಾನೆ ಅಂದರೆ 3 ಲೋಕದಲ್ಲಿ ವ್ಯಾಪ್ತನಾಗಿದ್ದಾನೆ. ನಮ್ಮ ದೇಹದ ಒಳಗಡೆ ಇದ್ದಾನೆ, ದೇಹದ ಒಳಗಡೆ ಇದ್ದಾನೆ, ಬ್ರಹ್ಮಾಂಡ ಒಳಗಡೆ ಇದ್ದಾನೆ, ಬ್ರಹ್ಮಾಂಡ ಹೊರಗಡೆ ಇದ್ದಾನೆ. ಹೀಗೆ ಸರ್ವತ್ರ ವ್ಯಾಪ್ತನಾಗಿದ್ದಂಥ ಭಗವಂತ ಆಭಾಸಕನು, ಆಕಾಶದನು ಅಂದರೆ ಅವಕಾಶವನ್ನು ಕೊಡುವಂಥದ್ದು ತಾನಾಗಿ ಅಥವಾ ಪ್ರಕಾಶಮಾನಾಗಿ. ಆಭಾಸಕ ಅಂತಂದರೆ ಪ್ರಕಾಶಮಾನನಾಗಿ ಭಗವಂತ ಅವಕಾಶದನು ಆಗಿ ಕೊಡಿರ್ತಾನೆ. ಆಭಾಸಗಳಾದಿ ವಾಸುದೇವ ಪರಮಾತ್ಮನ ಅವಕಾಶಪ್ರದ ಅಂತ ಹೇಳ್ತೀವಿ. ಇಲ್ಲಿ ಆಭಾಸಕನು ಪ್ರಕಾಶಮಾನನಾಗಿದ್ದಂಥ ಭಗವಂತ ತಾನಾಗಿ ಬಿಂಬ ಅಂದರೆ ಇಲ್ಲಿ ಬಿಂಬರೂಪಿ ಪರಮಾತ್ಮನಾಗಿ ಎಲ್ಲ ಶರೀರ ಒಳಗೆ ವ್ಯಾಪ್ತನಾಗಿದ್ದಾನೆ. ಅದೇ ಒಳಗಡೆ ಹೊರಗಡೆ ನಮ್ಮ ಸ್ವರೂಪ ದೇಹ ಒಳಗಡೆ, ಆಮೇಲೆ ಹೊರಗಡೆ ಇದ್ದಂತಹ ಲಿಂಗ ದೇಹದಲ್ಲಿ, ಆಮೇಲೆ ಇಲ್ಲಿ ಸ್ವರೂಪ ದೇಹದಲ್ಲಿದ್ದಂಥದ್ದು, ಆಮೇಲೆ ತಿರ್ಗ ನಮ್ಮ ಸ್ಥೂಲ ದೇಹದಲ್ಲಿದ್ದಂತೆ ಹೀಗೆ ಒಳಗಡೆ ಹೊರಗಡೆ ಅಂತಕೊಂಡು ಇಲ್ಲಿ ನಿರ್ಣಯ ಮಾಡಿದ್ದಾರೆ. ಆಮೇಲೆ ಅವನು ಬಿಂಬ ಅಂತ ಅನ್ಸ್ಕೋತಾನೆ. ನಮ್ಮ 4 ದೇಹದಲ್ಲಿ ಭಗವಂತ ವಿರಾಟ್ ರೂಪದಿಂದ ಇದ್ದಾನೆ. ಆ ವಿರಾಟ್ ರೂಪದ ಅಷ್ಟದ ಕಮಲಿದೆ, ಅಲ್ಲಿ ಅಗ್ರೇಶ ಮೂಲೇಶ ಪ್ರಾದೇಶರಾಗಿದ್ದಾನೆ. ಇದು ಅಗ್ರೇಶ ಮೂಲೇಶ ಪ್ರಾದೇಶ 3 ಜನಕರು ಬಿಂಬರೂಪಿ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಹೀಗೆ ಎಲ್ಲ ಒಳಗಡೆ ಹೊರಗಡೆ ವ್ಯಾಪ್ತನಾಗಿ ಬಿಂಬರೂಪಿ ಪರಮಾತ್ಮ ಇದ್ದಾನೆ. ಪ್ರಕಾಶಿಸುವ ತದ್ರೂಪ ತನ್ನಾಮ ಸರ್ವತ್ರ ಅಂದರೆ ಪ್ರಕಾಶಮಾನನಾಗಿದ್ದಾನೆ. ಅಂದರೆ ಭಗವಂತ ಪ್ರಕಾಶಮಾನನಾಗಿದ್ದಾನೆ. ಅಲ್ಲಿ ಪ್ರಕಾಶ ಅಂತನೇನು ಜ್ಞಾನದ ಸ್ವರೂಪ, ಜ್ಞಾನ ಆನಂದಮಯನಾದಂತೆ ಭಗವಂತ ಎಲ್ಲೆಲ್ಲಿ ಎಲ್ಲ ಕಡೆ ಹೆಂಗೆ ವ್ಯಾಪ್ತನಾಗಿರುತ್ತೆ, ತದ್ರೂಪ ತನ್ನಾಮದಲ್ಲಿ ಸರ್ವತ್ರ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಆಯಾ ಹೆಸರದಿಂದ ಆಯಾ ರೂಪದಿಂದ, ಪುಸ್ತಕ ಹೆಸರದಿಂದ, ಪುಸ್ತಕ ಒಂದು ಆ ಸೈಜದಿಂದ ಆ ರೂಪದಿಂದ ಎಲ್ಲಿರ್ತದೆ. ಇದೇ ರೀತಿ ಎಲ್ಲ ಕಡೆಯೂ ಅನ್ವಯ ಆಗ್ತದೆ. ಸೊ ಹೀಗೆ ಎಲ್ಲ ಕಡೆಯೂ ಅವನು ವ್ಯಾಪ್ತನಾಗಿದ್ದಾನೆ. ಈ ಸಮನ್ವಯವೆಂದೆನಿಪ ಸದುಪಾಸನೆ ಗೈವವನು ಅಂದರೆ ಇಲ್ಲಿ ಕರ್ಣದಲ್ಲಿ ಇದ್ದಾನೆ, ಕರ್ಮದಲ್ಲಿದ್ದಾನೆ, ಕರ್ತೃನಲ್ಲಿ ಇದ್ದಾನೆ. ಎಲ್ಲ ಕಡೆ ಕರ್ತನಲ್ಲಿ ಇದ್ದಾನೆ, ಕರ್ಮದಲ್ಲಿ ಇದ್ದಾನೆ, ಆಮೇಲೆ ನಾವು ವ್ಯಾಪ್ತನಾಗಿ ಕರ್ಣ ಅಂತಾನೆ ಇಂದ್ರಿಯಗಳಲ್ಲಿದ್ದಾನೆ. ಇಂದ್ರಿಯಗಳಲ್ಲಿ, ಕರ್ಮಗಳಲ್ಲಿ ಮತ್ತು ಈ ಕರ್ತೃನಲ್ಲಿ ಈ ರೀತಿಯಾಗಿ ವ್ಯಾಪ್ತನಾಗಿದ್ದಾನೆ. ಮತ್ತು ಸಮನ್ವಯನೆಂದೆನಿಪ, ಸಮನ್ವಯ ಅಂತಂದ್ರೇನು ಐಕ್ಯ ಚಿಂತನೆ ಮಾಡಬೇಕು ಅಂತ. ಅಂದರೆ ಇಲ್ಲಿ ಎಲ್ಲ ಕಡೆಯೂ ಇದ್ದಂಥ ಭಗವಂತ, ಕರ್ಮದಲ್ಲಿ ಇದ್ದಂಥ, ಕರ್ತೃನಲ್ಲಿ ಇದ್ದಂಥ, ಎಲ್ಲ ಇಂದ್ರಿಯದಲ್ಲಿದ್ದಂಥ ಭಗವಂತ ನಮ್ಮ ಬಿಂಬರೂಪಿ ಪರಮಾತ್ಮ ಒಬ್ಬನೇ. ಅವನೇ ಇಷ್ಟು ರೂಪಗಳು ತಾಳಬಿಟ್ಟು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಅಂತ ಹೇಳ್ತಾರೆ. ಸದುಪಾಸನೆಯ ಗೈವವನು, ಸದುಪಾಸನೆ ಅಂತಂದರೆ ಐಕ್ಯ ಪೂಜೆ, ಇದು ಅನ್ವಯ ಪೂಜೆ ಅಂತ ಹೇಳ್ತಾರೆ. ಅಂದರೆ ಅನ್ವಯ ಪೂಜೆ ಅಂತಂದರೆ ಇಲ್ಲಿ ಇದೇ ಬಿಂಬರೂಪಿ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಇದಕ್ಕೆ ಅನ್ವಯ ಪೂಜೆ ಅಂತ ಹೇಳ್ತಾರೆ. ಅಲ್ಲಿ ಐಕ್ಯ ಚಿಂತನೆಯನ್ನು ಮಾಡಬೇಕು. ಇಲ್ಲಿ ಎಲ್ಲ ಕಡೆಯೂ ಹೇಳಿದ್ರಲ್ಲಿ ಎಲ್ಲೆಲ್ಲಿದ್ದಾನೆ ಅಂತ ಹೇಳಿದರು. ಅಂದರೆ ಇಲ್ಲಿ ಇಂದ್ರಿಯದಲ್ಲಿದ್ದಾನೆ, ಕರ್ಮದಲ್ಲಿದ್ದಾನೆ, ಕರ್ತೃನಲ್ಲಿದ್ದಾನೆ, ಇಲ್ಲೆಲ್ಲ ಕಡೆಯೂ ಅವನು ವ್ಯಾಪ್ತನಾಗಿದ್ದಾನೆ. ಇದಕ್ಕೆ ಅನ್ವಯ ಪೂಜೆ ಅಂತ ಅಂದರೆ ಐಕ್ಯವಾದ ಚಿಂತನೆ ಮಾಡುವಂಥದ್ದು ಅನ್ವಯ ಪೂಜೆ ಅಂತ ಹೇಳ್ತಾರೆ. ಸಮನ್ವಯ ಅಂದೆನಪ್ಪ ಸದುಪಾಸ ಗೈವರು ಮೋಕ್ಷ
ಮೋಕ್ಷ ಅನ್ವೇಷಿಗಳು ಉತ್ತಮನು ಜೀವನ್ಮುಕ್ತ ಅವನಯಗಳು. ಅಂದರೆ ಸಮನ್ವಯ ಅಂತಾನೇಪ್ಪ ಅಂದರೆ ಅನ್ವಯ ಪೂಜೆ ಅಂತಾಯಿತು. ಈ ರೀತಿಯಾಗಿ ಸದುಪಾಸನೆ, ಈ ರೀತಿಯಾದಂತಹ ಚಿಂತನೆ ಮಾಡುವವರು ಮೋಕ್ಷ ಅನ್ವೇಷಿಗಳು, ಅಂದರೆ ಮೋಕ್ಷವನ್ನು ಪಡೆಯಲಿಕ್ಕೆ ಅರ್ಹರಾದಂಥವರು, ಅಷ್ಟು ಉತ್ತಮರು ಇದ್ದಾರೆ. ಅನ್ವೇಷಿಗಳ ಉತ್ತಮನು ಇದರಲ್ಲಿ ಕೂಡ ಭಗವಂತನೇ, ಇದು ಧ್ಯಾನದಿಂದ ನಮಗೆ ಗೊತ್ತಾಗ್ತದೆ. ಸೊ ಇದು ಧ್ಯಾನದಿಂದ ಮಾಡಿದಂಥ ಗೋಚರಾದಂಥ ಭಗವಂತ. ಆಮೇಲೆ ಇಂಥವರಿಗೆ ಯಾರು ಧ್ಯಾನದಿಂದ ಸಾಧನೆಯನ್ನು ಪೂರ್ತಿ ಮಾಡ್ಕೊಂಡಿರ್ತಾರೆ ಅಂಥವರಿಗೆ ಜೀವನ್ಮುಕ್ತ ಅವನಿಯಳು, ಅದೇ ಭೂಮಿಯಲ್ಲಿ ಇರ್ತಾರೆ, ಅವರಿಗೆ ಜೀವನ್ಮುಕ್ತರು ಅಂತ ಕರೀತಾರೆ. ಈ ಜೀವನ್ಮುಕ್ತರ ಶಬ್ದದ ಅರ್ಥ ತುಂಬ ಸಲ ಹೇಳಿದ್ದೇನೆ. ಅಂದರೆ ಅವರ ಅಪರೋಕ್ಷ ಜ್ಞಾನ ಆಗಿರ್ತದೆ, ಆದರೆ ಮೋಕ್ಷ ಆಗಿರುವುದಿಲ್ಲ. ಇಲ್ಲೇ ಇರ್ತಾರೆ, ಇನ್ನಷ್ಟು ಸಾಧನೆ ಮಾಡ್ತಾರೆ, ಇನ್ನೂ ಕೆಲವು ಅವತಾರಗಳು ಮುಂದೆ ಇನ್ನೂ ಅವತಾರಗಳನ್ನು ತಾಳ್ತಾರೆ, ಆಮೇಲೆ ಮೋಕ್ಷಕ್ಕೆ ಹೋಗ್ತಾರೆ ಅವರು ಅಂತ. ಸೊ ಇದು ಸಂಸಾರದಿಂದ ದೂರಿದ್ದಾನೆ ಅದು ಕೂಡ ಜೀವನ್ಮುಕ್ತ ಅವನು. ಸಂಸಾರದಲ್ಲಿದ್ದರೂ ಕೂಡ ಅವರು ವೈರಾಗ್ಯಶಾಲಿಯಾಗಿ ಇರ್ತಾರೆ, ಸಂಸಾರದಲ್ಲಿದ್ದರೂ ಸಂಸಾರದಿಂದ ದೂರರಾಗಿರ್ತಾರೆ. ಅದೇ ಅವ್ರಿಗೆ ಆಸಕ್ತಿ ಇರೋದಿಲ್ಲ, ಅಷ್ಟು ವೈರಾಗ್ಯ ಅವರಿಗೆ ಶ್ರೇಷ್ಠವಾದಂಥ ಬಂದಿರ್ತದೆ ಅಂತ ಹೇಳ್ತಾರೆ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ಏತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು.